ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ನಿನ್ನೆಯ ಮತ್ತು ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ವೀರೇಂದ್ರ ಅವರಿಗೆ ನಂದಿನಿ ಅವರು ಕೆಲವು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಆಗ ವೀರು ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಆಗ ನಂದಿನಿ ಅವರು, ಅಲ್ಲ ವೀರು ಅವರೇ, ನಾನೇನಾದರೂ ಕೇಳಿದ್ದು ತಪ್ಪಿದೆಯಾ? ನಾನು ಕೇಳಿದ್ರಲ್ಲಿ ಅರ್ಥ ಇದೆ ಅಲ್ವಾ? ನೀವು ನನ್ನ ಜೀವನನ ಸರಿ ಮಾಡಬೇಕು ಅಂತ ಹೇಗೆ ಜವಾಬ್ದಾರಿನ ತಗೊಂಡಿದ್ದೀರೋ ಅದೇ ರೀತಿ ನಿಮ್ಮ ಜೀವನನೂ ಕೂಡ ಸರಿ ಹೋಗಬೇಕು ಅನ್ನೋದು ನನ್ನ ಆಸೆ ಅಲ್ವಾ? ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹೇಳಿ, ನಿಮ್ಮ ಹೆಂಡತಿ ಜೊತೆ ನೀವು ಹೊಸ ಜೀವನನ ಶುರು ಮಾಡಬೇಕು, ನಿಮ್ಮ ಜೀವನನೂ ಕೂಡ ಸರಿ ಹೋಗಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಯಾಕೆ, ನಾನೇನಾದ್ರು ಕೇಳೋದು ತಪ್ಪಿದೆಯಾ? ಮಾತಾಡಿ ಏನಾದರೂ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಿಮ್ಮ ಪರ್ಸ್ನಲ್ ವಿಷಯದಲ್ಲಿ ನಾನು ತಲೆ ಹಾಕಬಾರ್ದಿತ್ತು. ಆದರೆ ನಾನು ಅದನ್ನು ಕೇಳೋದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ಎಷ್ಟು ಕೇಳಿದಾಗ ಹಿಂಸೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಆದರೆ ಅದನ್ನು ಮೀರಿಬಿಟ್ಟು ನಿಮ್ಮನ್ನು ಕೇಳಿಬಿಟ್ಟೆ. ನಾನು ಮತ್ತೊಮ್ಮೆ ನಿಮ್ಮ ಬಗ್ಗೆ ಕೇಳೋದಿಲ್ಲ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಯಾಕೆ ಆ ರೀತಿ ಮಾತಾಡ್ತಿದ್ದೀರಾ? ಪ್ಲೀಸ್ ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ. ಆಗ ವೀರೇಂದ್ರ ಅವರು, ನೋಡಿ, ಅವಳು ನನ್ನ ಜೀವನದಲ್ಲಿ ತುಂಬಾ ನಂಬಿಕೆ ಮೋಸನ ಮಾಡಿ ಹೋಗಿದ್ದಾಳೆ, ತುಂಬ ನೋವು ಕೊಟ್ಟೋಗಿದ್ದಾಳೆ. ಮತ್ತೆ ಅದನ್ನು ನೆನಪಿಸ್ಕೊಂಡು ಆ ನೆನಪಿನಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ. ದಯವಿಟ್ಟು ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ಬಿಟ್ಟು ಬೇಜಾರು ಮಾಡಿಕೊಂಡು ವೀರೇಂದ್ರ ಅವರು ಅಲ್ಲಿಂದ ಹೋಗ್ತಾರೆ. ಆಗ ನಂದಿನಿ ಅವರು, ಹೋಗು ವೀರು ಹೋಗು, ಎಷ್ಟು ದಿನ ಅಂತ ಹೋಗ್ತೀಯಾ? ಇಷ್ಟು ದಿನ ನಾನು ಎಲ್ಲೋ ಇದ್ದೆ, ಆದರೆ ಇವಾಗ ನೀನು ಎದುರುಗಡೆನೇ ಇದ್ದೀನಿ. ಇವಾಗ ಜಾನಕಿ ಅಂತ ಕರಿತಿದ್ಯಾ, ನನ್ನನ್ನು ಕೂಡ ವೀರು ಅಂತ ಕರಿ ಅಂತ ಹೇಳ್ತಾ ಇದೆಯಾ. ಒಂದಲ್ಲ ಒಂದಿನ ನೀ ನನ್ನ ಕೈ ಹಿಡಿದು ಕರ್ಕೊಂಡ್ಬಂದೇ ಬರ್ತೀಯ. ನನ್ನ ಮೇಲಿರೋ ಕಳಂಕನ ನೀನೇ ಅಳಿಸಾಕ್ತೀಯ. ಆ ರೀತಿ ಹಾಗೆ ಆಗುತ್ತೆ. ಆ ದಿನ ಆದಷ್ಟು ಬೇಗ ಬರುತ್ತೆ ಅಂತ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ಖುಷಿ ಪಡ್ತಾ ಇರ್ತಾರೆ. ಈ ಕಡೆ ವಿಶಾಲಾಕ್ಷಿ, ಪದ್ದು ಎಲ್ಲರೂ ಕೂಡ ಕೂತಿರ್ತಾರೆ. ಆಗ ಧನಲಕ್ಷ್ಮಿ ಮಗಳು ಬಂದ್ಬಿಟ್ಟು, ಅಮ್ಮ ನನಗೆ ತುಂಬಾ ಹಸುವಾಗ್ತಿದೆ ಅಮ್ಮ, ಪ್ಲೀಸ್ ಅಮ್ಮ ಅಂತ ಹೇಳ್ತಾರೆ. ಇರು ಪುಟ, ಸುಬ್ಬು ಮಾವ ಬರ್ತಾನೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ವಿಶಾಲಾಕ್ಷಿ ಅವರು, ನೋಡು, ಮಗುಗೆ ತುಂಬಾ ಹಸುವಾಗ್ತಿದೆ ಅನ್ಸುತ್ತೆ, ಬಂದೇನಾದ್ರು ಇದ್ದರೆ ತೊಗೊಂಬಂದು ಕೊಡು ಅಂತ ಹೇಳ್ತಾರೆ. ಆಗ ಬಂದು ಕೂಡ ಮಗುಗೆ ಕೊಡ್ತಾರೆ. ಅಷ್ಟರಲ್ಲಿ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ, ನೋಡು ಕಾಂತು, ನಾವೇನಾದರೂ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಕಾಂತಮ್ಮ ಅವರು, ನೋಡಯ್ಯ, ನಾವು 5 ಸ್ಟಾರ್ ಹೋಟ್ಲಿಗೆ ಹೋಗ್ಬಿಟ್ಟು ತಿಂಡಿ ತಿನ್ಕೊಂಬರೋಣ, ಇವರಿಗೆ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗೋಣ ಬಾ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಅವ್ರ ಹತ್ರ ಬರ್ತಾರೆ. ಆಗ ಕಾಂತಮ್ಮ ಅವರು, ನೋಡಿ, ಈ ಮನೆಗೆ ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಏನು ಕತೆಯೋ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ನೀವು? ನಮಗೋಸ್ಕರ ಪೂಜೆ ಮಾಡಿಸ್ತೀರಾ ನೀವು ಅಂತ ವಿಶಾಲಾಕ್ಷಿ ಪತ್ತೆ ಪದ್ದು ಕೇಳ್ತಾರೆ. ಆಗ ಕಾಂತಮ್ಮ ಅವರು, ಹೌದು, ನಾವು ಹೋಮ ಕೂಡ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೌದಾ, ಹೋಮ ಮಾಡಿಸ್ತಿದ್ದೀರಾ ನಮಗೋಸ್ಕರ? ಸರಿ ಆಯಿತು, ನಾವು ಕೂಡ ದೇವಸ್ಥಾನಕ್ಕೆ ಬರ್ತೀವಿ, ನಡೀರಿ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ, ಪದ್ದು, ಧನಲಕ್ಷ್ಮಿ ಎಲ್ಲರೂ ಕೂಡ ಹೊರಡ್ತಾರೆ. ಅಯ್ಯೋ, ನಾವು ನಿಮಗೋಸ್ಕರ ಮಾಡ್ತಾ ಇರೋದು ಅಂದರೆ ನಾವು ಬೇರೆ ಮನೆಯವರು, ನೀವು ಅಲ್ಲಿಗೆ ಬರೋ ಹಾಗಿಲ್ಲ, ನಾವಷ್ಟೇ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಏನು ಹೇಳ್ತೀರಾ ನೀವು ಅಂತ ಕೇಳ್ತಾರೆ. ಆಗ ಧನಲಕ್ಷ್ಮಿ ಅವರು, ಸರಿ ಅತ್ತೆ, ನಾನು ನಿಮ್ಮ ಜೊತೆಗಲ್ವಾ, ನಿಮ್ಮ ಮನೆಯವಳಲ್ವಾ, ಅದಕ್ಕೆ ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಅಯ್ಯೋ ಧನಲಕ್ಷ್ಮಿ, ನೀನು ಈ ಮನೆ ಮಗಳು ಕಣೆ, ನಮಗೆ ಜಾಸ್ತಿ ಹಸುವಾಗ್ತಿದೆ, ಬೇಗ ಬಾ ಹೋಗೋಣ ಕಾಂತು ಅಂತ ಹೇಳ್ಬಿಟ್ಟು ಕಾಂತಮ್ಮನ ಗಂಡ ಹೇಳ್ತಾರೆ. ಆಗ ಪದ್ದು ಮತ್ತು ವಿಶಾಲಾಕ್ಷಿಗೆ ಅವ್ರು ಏನು ಹೇಳ್ತಾರೆ ಅಂತ ಸ್ವಲ್ಪನೂ ಕೂಡ ಅರ್ಥ ಆಗೋದಿಲ್ಲ. ಆಗ ಕಾಂತಮ್ಮ ಮತ್ತು ಕಾಂತಮ್ಮನ ಗಂಡ ಅಲ್ಲಿಂದ ಹೋಗ್ಬಿಡ್ತಾರೆ. ನಂತರ ಸುಬ್ಬು ಮತ್ತು ಶ್ರಾವಣಿ ಇಬ್ಬರು ಕೂಡ ತಿಂಡಿನ ತೊಗೊಂಡು ಬರ್ತಾರೆ. ಆಗ ಸುಬ್ಬು ಅವರು, ನೋಡಿ, ಮೊದಲು ತಿಂಡಿ ತಿನ್ನಿ, ಮೊದಲೇ ತುಂಬಾ ಹಸ್ಕೊಂಡಿದ್ದೀರಾ, ಏನು ಮಾಡಬೇಕು ಅಂತ ಆಮೇಲೆ ನೋಡೋಣ ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದವರು, ಸುಬ್ಬು, ಶ್ರಾವಣಿ ಮೇಡಮ್ ಏನಾಯಿತು ಹೋಗಿದ್ದ ಕೆಲಸ ಅಂತ ಹೇಳ್ತಾರೆ. ಅಯ್ಯೋ, ಏನೇನು ಹೇಳ್ತಿದ್ದಾರೆ ಅಂದರೆ ತುಂಬಾ ವಿಚಿತ್ರವಾಗಿ ಉತ್ತರ ಕೊಡ್ತಾ ಇದ್ದಾರೆ. ನಾವು ಹೋಗ್ಬಿಟ್ಟು ಗ್ಯಾಸ್ನವ್ರನ್ನ ಕೇಳಿಬಿಟ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಯಿತು, ಎಲ್ಲನೂ ಕೂಡ ಬಂದಾಗ್ಬಿಟ್ಟಿದೆ ಅಂತ ಹೇಳ್ತಾರೆ. ನೀರಿನವ್ರನ್ನ ಕೇಳಿದ್ರೆ ಪೈಪ್ ಕಟ್ಟಾಗಿದೆ, ಇನ್ನೊಂದು ಸ್ವಲ್ಪ ದಿನ ನಾವು ಬಂದು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಕರೆಂಟ್ನವ್ರನ್ನ ಕೇಳಿದ್ರೆ, ಅಯ್ಯೋ, ಏನೋ ಮರ ಬಿದ್ದಿರಬೇಕು, ನಮಗೆ ಫ್ರೀ ಆದಾಗ ಬಂದು ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಒಂಥರ ವಿಚಿತ್ರವಾಗಿ ಉತ್ತರ ಕೊಡ್ತಾ ಇದ್ದಾರೆ, ಏನು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಪದ್ದವರು, ನನಗೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ, ಇಷ್ಟೆಲ್ಲ ಒಂದೇ ದಿನ ಆಗೋದಕ್ಕೆ ಹೇಗೆ ಸಾಧ್ಯ, ಇದು ಯಾಕೋ ಯಾರದೋ ಪಿತೂರಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ಸುಬ್ಬವರು, ಅಪ್ಪ, ಮೊದಲು ನೀವು ಊಟ ಮಾಡಿ, ಐಶು ಪುಟ, ನಾನು ನಿನಗೆ ತಿಂಡಿ ತಿನ್ನಿಸ್ತೀನಿ, ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಗ ಶ್ರಾವಣಿಯವರು, ಇಷ್ಟೆಲ್ಲ ಒಂದೇ ದಿನ ಆಗೋದಕ್ಕೆ ಹೇಗೆ ಸಾಧ್ಯ, ಇದರಿಂದ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ಇಂದ್ರಮ್ಮನ ಮನೆಯಲ್ಲಿ ವರಲಕ್ಷ್ಮಿ ಮತ್ತು ಶ್ರೀವಲ್ಲಿ ಎಲ್ಲರೂ ಕೂಡ ಊಟಕ್ಕೆ ಕೂತಿರ್ತಾರೆ. ಆಗ ವರಲಕ್ಷ್ಮಿ ಅವ್ರಿಗೆ ಇಂದ್ರಮ್ಮ ಅವರು ಚುಚ್ಚಿ ಮಾತಾಡ್ತಿರ್ತಾರೆ. ನೀನು ನನ್ನ ಗಂಡನ ಕಾಲ್ಗಸವಾಗಿ ನೋಡ್ತೀಯಾ, ನೀನು ಕೆಲ್ಸಕ್ಕೆ ಹೋಗ್ತಿದ್ಯಾ, ದುಡಿತಿದ್ದೀನಿ, ಮೇರ್ತಿದ್ದೀನಿ ಅಂತ ಈ ರೀತಿ ಎಲ್ಲ ಮಾಡ್ತೀಯಾ, ನಿನ್ನ ಗಂಡನ್ನ ಕಡೆಗಣಿಸ್ತೀಯಾ ಅಂತ ಹೀಗೆ ಮಾತಾಡ್ತಾ ಇರ್ತಾರೆ. ಆಗ ವರಲಕ್ಷ್ಮಿ ಅವರು, ದಯವಿಟ್ಟು ಅತ್ತೆ, ನಾನು ಆ ರೀತಿ ಮಾಡಲ್ಲ, ಯಾವತ್ತಿದ್ರು ನನ್ನ ಗಂಡನೇ ದೇವರು ಅಂತ ಹೇಳ್ತಾ ಇರ್ತಾರೆ. ಆಗ ವರದವರು, ಅಮ್ಮ ಪ್ಲೀಸ್, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ವರ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಅವಳು ಯಾವತ್ತಿದ್ರೂ ಕೂಡ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಅವಳು ನನ್ನ ಜೊತೆ ನಿಲ್ತಾಳೆ, ದಯವಿಟ್ಟು ನೀನು ಸುಮ್ಮನೆ ಇರಮ್ಮ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು, ನಿನಗೆಲ್ಲ ಗೊತ್ತಾಗಲ್ಲ ಕಣೋ, ಇವಳು ಸರಿ ಇಲ್ಲ, ಇವಳ ಜೊತೆ ನೀನು ನಿಂದಿದ್ರೆ ನಿಜವಾಗ್ಲೂ ನಾಶ ಆಗೋಗ್ಬಿಡ್ತೀಯಾ, ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇರ್ತಾರೆ. ಆಗ ಇಂದ್ರಮ್ಮನ ಗಂಡ ಇದ್ದವರು, ಅಲ್ಲ ಕಣೆ, ಯಾಕೆ, ಅವರಿಬ್ಬರು ಸಂಸಾರದಲ್ಲಿ ತುಂಬಾ ಚೆನ್ನಾಗಿದ್ದಾರೆ, ಅನ್ಯೋನ್ಯವಾಗಿದ್ದಾರೆ, ಯಾಕೆ ಅವರಿಬ್ಬರಿಬ್ಬರ ನಡುವೆ ಹುಳಿ ಇಂತಾ ಇದೆಯಾ ನೀನು ಅಂತ ಬೈತಾರೆ. ಆಗ ಶ್ರೀವಲ್ಲಿಯವರು, ಅಮ್ಮ ಪ್ಲೀಸ್ ದಯವಿಟ್ಟು ಸುಮ್ಮನಿರ್ತೀಯಮ್ಮ, ಇಲ್ಲೇ ಇರೋದನ್ನೆಲ್ಲ ಹೇಳ್ಬೇಡ ನೀನು ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು, ಅಲ್ಲ ಕಣೆ, ನಿನ್ನ ಗಂಡನ ದೇವರ ನೀನು ಅಂತ ಹೇಳ್ಬಿಟ್ಟು ಚುಚ್ಚಿ ಮಾತಾಡ್ತಾ ಇರ್ತಾರೆ.
ಆಗ ವರಲಕ್ಷ್ಮಿ ಅವರು ಅತ್ತೆ ಪ್ಲೀಸ್ ದಯವಿಟ್ಟು ಈ ರೀತಿ ಮಾತಾಡಬೇಡಿ, ಏನೇ ಬಂದರೂ ಎಷ್ಟೇ ಕಷ್ಟ ಬಂದರೂ ಕೂಡ ನಾನು ನನ್ನ ಗಂಡನ ಪರವಾಗಿ ನಿಲ್ತೀನಿ, ನನ್ನ ಗಂಡ ದುಡಿಲಿ ಬಿಡಲಿ ನಾನು ಅವ್ರ ಜೊತೆನೇ ನಿಲ್ತೀನಿ ಅಂತ ಹೇಳ್ತಾರೆ. ಆಗ ಇಂದ್ರಮ್ಮ ಅವರು ಹೌದಾ ನೀನು ನಿನ್ನ ಗಂಡನ ಜೊತೆನೇ ನಿಲ್ತೀಯಾ, ಏನೇ ಬಂದರೂ ಅವ್ರ ಪರನೇ ನಿಲ್ತೀಯಾ ನೀನು ಅಂತ ಕೇಳ್ತಾರೆ. ಆಗ ವರಲಕ್ಷ್ಮಿ ಅವರು ಹೌದು ಅತ್ತೆ ಅಂತ ಹೇಳ್ತಾರೆ. ಸರಿ ಆಯಿತು, ನಾನೀಗ ನಿನಗೆ ಪರೀಕ್ಷೆ ಮಾಡೇ ಬಿಡ್ತೀನಿ, ನೀನು ನಿಜವಾಗ್ಲೂ ನಿನ್ನ ಗಂಡನ ಪ್ರೀತಿಸ್ತೀಯ ಅಂತ ಅಂದರೆ ನಿಜವಾಗ್ಲೂ ಅವನ ಜೊತೆ ನಿಲ್ತೀಯ ಅನ್ನೋದು ನಿಜನೇ ಆಗಿದ್ರೆ ಈ ರೀತಿ ಮಾಡು, ನಿನ್ನ ಗಂಡ ಕೆಲಸ ಕಳ್ಕೊಂಡು ಮನೆಯಲ್ಲೇ ಇದ್ದಾನಲ್ವಾ, ನೀನು ಕೂಡ ನಿನ್ನ ಕೆಲಸನ ಬಿಟ್ಟು ಮನೆಯಲ್ಲೇ ಬಿದ್ದಿರೋ ಅಂತ ಹೇಳ್ಬಿಡ್ತಾರೆ. ಎಲ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ. ಏನಮ್ಮ ಮಾತಾಡ್ತಿದ್ಯಾ ನೀನು ಅಂತ ಶ್ರೀವಲ್ಲಿ ಕೇಳ್ತಾರೆ. ಆಗ ಇಂದ್ರಮೋರೇ ಸುಮ್ಮನಿರೋ, ನಿನಗೆ ಗೊತ್ತಾಗೋದಿಲ್ಲ, ಇವಳು ಅಷ್ಟೊಂದು ಪ್ರೀತಿ ಮಾಡ್ತಾಳೆ ಅಂತ ಹೇಳ್ತಾ ಇದ್ದಾಳಲ್ವಾ, ಅದು ನಿಜನೇ ಆಗಿದ್ರೆ ಬಿದ್ದಿರಲಿ, ತುಂಬಾ ನರ್ಕ ಅನುಭವಿಸ್ಬೇಕು ಇವಳು, ಈ ನರ್ಕ ಅನುಭವಿಸ್ತಾ ಇರೋದು ಆ ಸುಬ್ಬುಗೆ ತಾಟ್ಬೇಕು, ಇದೇ ನನಗೆ ಬೇಕಾಗಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾ ನೀನು ನಾಳೆಯಿಂದ ಯಾವುದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗಂಗಿಲ್ಲ, ಕೆಲಸ ಬಿಟ್ಟು ನಿನ್ನ ಗಂಡನ ಜೊತೆನಲ್ಲೇ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ವರಲಕ್ಷ್ಮಿ ಅವರು ಏನು ಹೇಳ್ಬೇಕಂತ ಗೊತ್ತಾಗದೆ ತುಂಬಾ ಕಣ್ಣೀರು ಸುರಿಸ್ತಾ ಇರ್ತಾರೆ. ವರದವರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ಶ್ರಾವಣಿ ಅವರಿಗೆ ಫೋನ್ ಮಾಡ್ತಾರೆ. ಆಗ ಶ್ರಾವಣಿ ಅವರು ಏನು ವಿಜಯಾಂಬಿಕಾ ಇಷ್ಟೊತ್ತಿನಲ್ಲಿ ನನ್ನ ನೆನ್ಪು ಮಾಡ್ಕೊಂಡಿದ್ಯಾ, ಏನು ವಿಷಯ ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅಲ್ಲ ಎಂಥ ಪರಿಸ್ಥಿತಿ ಬಂದರೂ ಕೂಡ ನಿನ್ನ ಗೊತ್ತೇನು ಕಡಿಮೆ ಆಗಿಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಏನು ವಿಜಯಾಂಬಿಕಾ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಹೌದು ಮತ್ತೆ ನೀವೆಲ್ಲರೂ ಅನುಭವಿಸ್ತಾ ಇದ್ದೀರಲ್ಲ, ಆ ಮನೆಯಲ್ಲಿ ನರ್ಕ, ನೀರಿಲ್ಲ, ಕರೆಂಟ್ ಇಲ್ಲ, ಮತ್ತು ಗ್ಯಾಸ್ ಇಲ್ಲ, ಎಷ್ಟು ಕಷ್ಟಪಡ್ತಿದ್ದೀರಲ್ವಾ, ಇದಕ್ಕೆಲ್ಲ ಸೃಷ್ಟಿಕರ್ತ ನಾನೇ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಶ್ರಾವಣಿ ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಸುಬ್ಬು ಕೂಡ ಬರ್ತಾರೆ. ಆಗ ಶ್ರಾವಣಿ ಅವರು ಸ್ಪೀಕರ್ ಆನ್ ಮಾಡಿ ಕೇಳಿಸ್ತಾರೆ. ಆಗ ವಿಜಯಾಂಬಿಕಾ ಅವರು ಹೌದು ನಿಮ್ಮ ಮನೆಯಲ್ಲಿ ಏನೆಲ್ಲ ನಡೀತಾ ಇದೆಯೋ ಅದಕ್ಕೆಲ್ಲ ನಾನೇ ಕಾರಣ, ನಾನೇ ಆ ರೀತಿ ಮಾಡಿದ್ದು ಅಂತ ಹೇಳ್ತಾರೆ. ಹೇ ವಿಜಯಾಂಬಿಕಾ ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಆಗ ವಿಜಯಾಂಬಿಕಾ ಅವರು ಏನು ಇದನ್ನೆಲ್ಲ ಹೋಗ್ಬಿಟ್ಟು ವೀರುಗೆ ಹೇಳ್ತೀಯಾ, ಸಾಕ್ಷಿ ಇದೆಯಾ ನಿನ್ನ ಹತ್ರ, ಯಾವ ಸಾಕ್ಷಿನೂ ಕೂಡ ಇಲ್ಲ, ಅಧಿಕಾರಿಗಳನ್ನ ಕೇಳಿದ್ರೆ ಏನೋ ಒಂದು ನೆಪ ಹೇಳ್ತಾರೆ, ನೋಡು ಇವತ್ತು ನನ್ನ ದೃಷ್ಟಿಗೆ ನೀವು ಸಿಕ್ಕಾಕೊಂಡಿದ್ರ, ನಿಮ್ಮ ಮನೆಯವರೆಲ್ಲರೂ ಕೂಡ ಜ್ವಾಲಾಮುಖಿನಲ್ಲಿ ಸಿಕ್ಕಾಕೋಬೇಕು, ಆ ರೀತಿ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ನೋಡು ವಿಜಯಾಂಬಿಕಾ ನೀನೇನೇ ಮಾಡಿದ್ರು ಕೂಡ ನಮ್ಗೆ ಹೇಗೆ ಎದುರಿಸ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ಹಾಲ್ಗೆ ಬರ್ತಾರೆ. ಆಗ ಶ್ರಾವಣಿ ಅವರು ಅತ್ತೆ ಮಾವ ನೀವೇನು ಹೆದರ್ಕೋಬೇಡಿ, ನಮ್ಮ ಮನೆಯಲ್ಲಿ ನಡೀತಿರೋದಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗಬೇಕಾಗಿತ್ತು, ಅದು ಹಾಗೆ ಗೊತ್ತಾಗಿದೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಮುಂದೆ ಹೇಗೆ ನಡಿಬೇಕೋ ಮನೆ ಹಿಂದೆ ಯಾವ ಥರ ನಡೆದಿತ್ತೋ ಅದೇ ರೀತಿ ನಡೆಯುತ್ತೆ ಸರಿನಾ ಅಂತ ಹೇಳ್ತಾರೆ. ಆಗ ಪದ್ದು ಅವರು ಅಲ್ಲ ಶ್ರಾವಣಿ ಅಮ್ಮ ಇದಕ್ಕೆ ಯಾರೋ ಪಿತೂರಿ ಅಂತ ಹೇಳ್ತಾ ಇದ್ರಲ್ವಾ, ಯಾರು ಅಂತ ಹೇಳ್ತಾರೆ. ಆ ವಿಜಯಾಂಬಿಕನೇ ಕಾರಣ ಅಂತ ಹೇಳ್ಬಿಟ್ಟು ಸುಬ್ಬು ಅವರು ಹೇಳ್ತಾರೆ. ಏನು ಆ ವಿಜಯಾಂಬಿಕೆಗೆ ಏನಾಗಿದೆ, ಅವಳಿಗೆ ಬಂದಿರೋದು ದೊಡ್ಡ ರೋಗ ಅಂತ ಹೇಳ್ಬಿಟ್ಟು ವಿಶಾಲಾಕ್ಷಿ ಅವರು ಬೈತಾ ಇರ್ತಾರೆ. ಅವಳೇನೇ ಮಾಡಿದ್ರು ಕೂಡ ಅವಳನ್ನ ಸುಮ್ಮನೆ ಬಿಡಬಾರ್ದು, ತಕ್ಕ ಶಾಸ್ತಿ ಮಾಡಬೇಕು ಅಂತ ಪದ್ದು ಕೂಡ ಹೇಳ್ತಾರೆ. ಆಗ ವಿಶಾಲಾಕ್ಷಿ ಅವರು ಹೌದು ಶ್ರಾವಣಿ ಅಮ್ಮ ನೀವು ಚಾಮುಂಡಿ ಥರ ಮುಂದೆ ನಿಂತ್ಕೊಂಡ್ರೆ ನಾವು ನಿಮ್ಮ ಹಿಂದೆ ನಿಂತ್ಕೊಳ್ತೀವಿ, ಅವಳನ್ನ ವಸ್ಕಾಗ್ಬೇಡಿ, ಯಾವುದೇ ಕಾರಣಕ್ಕೂ ಬಿಡಬೇಡಿ, ನಾವು ನಿಮ್ಮ ಜೊತೆನಲ್ಲಿ ಇರ್ತೀವಿ ಅಂತ ಎಲ್ಲರೂ ಕೂಡ ಕೈ ಜೋಡಿಸ್ತಾರೆ. ಆಗ ಶ್ರಾವಣಿ ಮತ್ತು ಸುಬ್ಬು ಇಬ್ಬರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಇಷ್ಟೊಡೆ ಧನಲಕ್ಷ್ಮಿ ಮತ್ತು ವಿಶಾಲಾಕ್ಷಿ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಈ ಕಡೆ ಸುಬ್ಬು ಕೂಡ ಏನೋ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾನೆ, ಪದ್ದು ಕೂಡ ಕೆಲಸದ ಮೇಲೆ ಹೊರಗಡೆ ಹೋಗಿರ್ತಾರೆ. ಈ ಕಡೆ ಇಂದ್ರಮ್ಮ ಅವರು ಕಾಂತಮ್ಮನ ಹತ್ರ ಬಂದ್ಬಿಟ್ಟು ವಿಜಯಾಂಬಿಕಾ ಮೇಡಮ್ ಏನಾದರೂ ಹೇಳಿದ್ರು ಅಂತ ಕೇಳ್ತಾರೆ. ಹೌದು ಎಲ್ಲರೂ ಕೂಡ ಒಂದೇ ಕಡೆ ಲಾಕ್ ಆಗಬೇಕು, ಆ ರೀತಿ ಮಾಡ್ತೀನಿ ಅಂತ ಏನೋ ಹೇಳಿದ್ರು ಅಂತ ಹೇಳ್ತಾರೆ. ಈ ಕಡೆ ಸುಬ್ಬು ರೋಡಲ್ಲಿ ಬರ್ತಾ ಇರ್ತಾರೆ. ಒಂದು ಹುಡುಗ ಬಿಡಿಸ್ ಬಂದಿರೋ ಥರ ಆ್ಯಕ್ಟ್ ಮಾಡಿಕೊಂಡು ಬಿದ್ದಿರ್ತಾನೆ. ಅಷ್ಟರಲ್ಲಿ ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ಎಬ್ಬಿಸ್ತಾ ಇರ್ತಾರೆ. ಆಗ ಆ ಹುಡುಗ ಮಕ್ಳು ಕಳ್ಳ ಅಂತ ಕೂಗಾಡ್ಬಿಡ್ತಾರೆ. ಅಷ್ಟರಲ್ಲಿ ಪೊಲೀಸ್ ಕೂಡ ಅಲ್ಲಿಗೆ ಬಂದ್ಬಿಡ್ತಾರೆ. ಈ ಕಡೆ ಧನಲಕ್ಷ್ಮಿ ಮತ್ತು ವಿಶಾಲಾಕ್ಷಿ ಇಬ್ಬರು ಕೂಡ ದೇವಸ್ಥಾನದಿಂದ ಬರ್ತಾ ಇರ್ತಾರೆ. ಒಂದು ಹೆಂಗಸು ಕೆಳಗಡೆ ಬಿದ್ದಿರ್ತಾರೆ. ಅವ್ರನ್ನ ಎತ್ತೋದಿಕ್ಕೆ ಅಂತ ಹೋದ್ರೆ ಅಯ್ಯೋ ನಂದು ಒಂದು ಚೈನ್ ಇದೆ, ಇನ್ನೊಂದು ಚೈನ್ನ ನೀವೇ ಕಿತ್ಕೊಂಡಿದ್ದೀರಾ ಅಂತ ನಾಟಕ ಮಾಡಿ ಬೇಕು ಅಂತಾನೆ ವಿಷಯನ ಕ್ರಿಯೇಟ್ ಮಾಡ್ತಾರೆ. ಅಲ್ಲಿಗೂ ಕೂಡ ಪೊಲೀಸ್ ಕೂಡ ಬಂದ್ಬಿಡ್ತಾರೆ. ಈ ಕಡೆ ಪದ್ದು ಅವರು ಗಾಡಿ ಓಡಿಸ್ಕೊಂಡ್ ಬರ್ತಾ ಇರ್ತಾರೆ. ಅಲ್ಲಿ ಡ್ರಗ್ಸನ್ನು ಇಟ್ಬಿಟ್ಟು ವಿಜಯಾಂಬಿಕಾ ಪ್ಲಾನ್ ಮಾಡಿ ಪಿತೂರಿ ಮಾಡಿರ್ತಾರೆ. ಪದ್ದು ಅವರು ಡ್ರಗ್ಸ್ ಇದೆ ಅಂತ ಹೇಳಿದನ್ನ ಕೇಳ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾರೆ. ಈ ಕಡೆ ವಿಜಯಾಂಬಿಕಾ ಅವರು ಮದನ್ ಅವ್ರ ಹತ್ರ ಎಲ್ಲರೂ ಕೂಡ ಒಂದೇ ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ಅದನ್ನ ನೋಡ್ಬಿಟ್ಟು ಆ ಶ್ರಾವಣಿ ನರಳಿ ಸಾಯ್ಬೇಕು ಅಂತ ಹೇಳ್ತಾ ಇರ್ತಾರೆ. ಶ್ರಾವಣಿಗೆ ಒಂದು 11 ನಂಬರಿಂದ ವಿಡಿಯೋ ಬಂದಿರುತ್ತೆ. ಆಗ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಇದೇನಿದು ಈ ರೀತಿ ಬಂದಿದೆಯಲ್ಲ ಅಂತ ತನ್ನ ಮನೆಯವರೆಲ್ಲರೂ ಕೂಡ ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡಿರ್ತಾರೆ. ಆ ವಿಡಿಯೋನ ನೋಡ್ಬಿಟ್ಟು ಶ್ರಾವಣಿ ಅವರು ಫುಲ್ ಶಾಕ್ ಆಗಿಬಿಟ್ಟು ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ಇಂದ್ರಮ್ಮ ಮತ್ತು ಕಾಂತಮ್ಮ ಇಬ್ಬರು ಕೂಡ ಮರನಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ವಿಡಿಯೋ ಕಾಲ್ ಮಾಡಿಬಿಟ್ಟು ವಿಜಯಾಂಬಿಕಾ ಅವರು ಕಾಂತಮ್ಮ ಅವ್ರ ಹತ್ರ ಶ್ರಾವಣಿ ಮುಖ ಹೇಗಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಆಗ ಶ್ರಾವಣಿ ಅವರು ಟೆನ್ಷನಲ್ಲಿರೋದನ್ನು ನೋಡ್ಬಿಟ್ಟು ವಿಜಯಾಂಬಿಕಾ ನಗ್ತಾ ಇರ್ತಾರೆ. ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.